Hello everyone, welcome to Sanmargha classes. Let us see question number 59 of chapter Light. Draw the diagram to show the structure of human eye and label the following parts. Human eye structure ಅನ್ನ show ಮಾಡುವಂತಹ diagram ಅನ್ನ ಬರೀರಿ ಹಾಗೆ you have to label the following parts. First one, ciliary muscles. Second one, lens. ಇಲ್ಲಿ ಕಣ್ಣಲ್ಲಿ ciliary muscles ಯಾಕೆ ಹೆಲ್ಪ್ ಮಾಡುತ್ತೆ? ದೇ ಆರ್ ಹೆಲ್ಪ್ಫುಲ್ ಇನ್ ಅಕೊಮೊಡೇಷನ್ ಆಫ್ ಐ ಅಕೊಮೊಡೇಷನ್ ಏನಿದೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಐ ಅಕೊಮೊಡೇಷನ್ ಅಂದ್ರೆ ಏನು? ಈಗ ವಿ ಕ್ಯಾನ್ ಸಿ ದ ಆಬ್ಜೆಕ್ಟ್ಸ್ ವಿಚ್ ಆರ್ ಫಾರ್ ಅವೇ, ಆಲ್ಸೋ ವಿ ಕ್ಯಾನ್ ಸಿ ದ ಆಬ್ಜೆಕ್ಟ್ಸ್ ವಿಚ್ ಆರ್ ನಿಯರರ್ ಟು ಅಸ್. ಈಗ ಕಣ್ಣೇನಿದೆ ಅದು ಹತ್ರದ ಮತ್ತು ದೂರದ ಎರಡು ವಸ್ತುಗಳನ್ನ ಈಸಿಯಾಗಿ ನೋಡುತ್ತೆ. ಅಲ್ಲಿ ಅದನ್ನ ಅಕೊಮೊಡೇಷನ್ ಅಂತ ಕರೀತಾರೆ. ಅದಕ್ಕೆ ನೋಡಿ, ಆ ಸಿಲಿಯರಿ ಮಸಲ್ಸ್ ಏನಿದೆ ದೇ ಆರ್ ಹೆಲ್ಪ್ಫುಲ್, ಇದಕ್ಕೆ ಹೆಲ್ಪ್ಫುಲ್ ಆಗಿದೆ. ಅಂಡ್ ಲೆನ್ಸ್ ಅಂತೂ ನಿಮ್ಗೆ ಗೊತ್ತೇ ಇದೆ. ವಾಟ್ ಇಸ್ ದ ರೋಲ್ ಆಫ್ ಲೆನ್ಸ್ ಆರ್ ಫಂಕ್ಷನ್ ಆಫ್ ಲೆನ್ಸ್ ಅಂತ ಅಂದ್ರೆ ಇಲ್ಲಿ ಲೆನ್ಸ್ ರೋಲ್ ಏನಿರುತ್ತೆ, ಇದು ಬರ್ತಾ ಇರೋ ಲೈಟ್ ಅನ್ನ, ಕಣ್ಣೊಳಗೆ ಎಂಟರ್ ಕೊಟ್ಟಿರೋ ಲೈಟ್ ಅನ್ನ ರೆಟಿನಾ ಆದ್ಮೇಲೆ ಫೋಕಸ್ ಮಾಡುತ್ತೆ ಅಲ್ವಾ? ದಿಸ್ ಈಸ್ ಸಿಲಿಯರಿ ಮಸಲ್. ಇವೆರಡು ಸಿಲಿಯರಿ ಮಸಲ್ ಇರುತ್ತೆ. ಇವು ಏನ್ ಮಾಡುತ್ತೆ, ಕಣ್ಣಿನ ಲೆನ್ಸ್ ಅದ್ರದ್ದು ಕರ್ವೇಚರ್ ಜಾಸ್ತಿ ಮತ್ತೆ ಕಡಿಮೆ ಆಗ್ಬೇಕು. ಇಫ್ ಐ ಆಮ್ ವಾಚಿಂಗ್ ಆಬ್ಜೆಕ್ಟ್ ವಿಚ್ ಈಸ್ ಫಾರ್ ಅವೇ ಅಲ್ವಾ, ಆ ಟೈಮಲ್ಲಿ ಏನಾಗ್ಬೇಕು, ಕರ್ವೇಚರ್ ಆಫ್ ದಟ್ ಲೆನ್ಸ್ ಶುಡ್ ಬಿ ಸ್ಮಾಲ್, ಅಥವಾ ಅದು ಲೆನ್ಸ್ ಏನಿದೆ ಥಿನ್ ಆಗುತ್ತೆ. ಹೇಗೆ? ಸಿಲಿಯರಿ ಮಸಲ್ ರಿಲ್ಯಾಕ್ಸ್ ಆಗುತ್ತೆ. ಸಿಲಿಯರಿ ಮಸಲ್ ಕಾಂಪ್ರೆಸ್ ಆದ್ರೆ ಅಥವಾ ಕಾಂಟ್ರಾಕ್ಟ್ ಆದ್ರೆ ಏನಾಗುತ್ತೆ, ಲೆನ್ಸ್ ಥಿಕ್ ಆಗುತ್ತೆ, ಅದ್ರ ಕರ್ವೇಚರ್ ಜಾಸ್ತಿ ಆಗುತ್ತೆ. ಈ ತರ ಐ ಅಕೊಮೊಡೇಷನ್ ಅನ್ನ ಮೇಂಟೈನ್ ಮಾಡುತ್ತೆ ಯಾವುದು? ಸಿಲಿಯರಿ ಮಸಲ್ಸ್. ಇದು ಲೆನ್ಸ್ ಇದೆ. ಯಾವ ಲೆನ್ಸ್ ಇರುತ್ತೆ ನಮ್ ಕಣ್ಣಲ್ಲಿ? ಕಾನ್ವೆಕ್ಸ್ ಲೆನ್ಸ್. ಓಕೆ, ದೀಸ್ ಟು ಏನಿದೆ ಇದು ಸಿಲಿಯರಿ ಮಸಲ್ಸ್. ಥ್ಯಾಂಕ್ ಯು.